ಅಲ್ಲಿ ಸ್ಟಾರ್ಟಿಂಗ್ ಹೋದಾಗ ಏನೂ ಹೇಳಲಿಲ್ಲ ನನಗೆ. ಕುಂಕುಮ ಹಾಕೋಬಾರ್ದು, ಅದು ಹಾಕೋಬಾರ್ದು, ಏನೂ ಹೇಳ್ತಿರ್ಲಿಲ್ಲ. ಯಾವಾಗ ಒಂದು ಸ್ವಲ್ಪ ದಿನ ಹೋದ್ಮೇಲೆ ಒಂದೊಂದೇ ಸ್ಟಾರ್ಟ್ ಮಾಡಿದ್ರು. ನೀವು ಹಿಂದೂ ಹಬ್ಬದ ದಿನ ಮನೇಲಿ ಏನೂ ಪೂಜೆ ಮಾಡೋಂಗಿಲ್ಲ, ಮತ್ತು ನೀನು ಹಿಂದೂ ಹಬ್ಬದ ದಿನಗಳಲ್ಲಿ ಕುಂಕುಮ ಅದು ಇದು ಏನೂ ಹಾಕೊಳ್ಳೋಂಗಿಲ್ಲ, ಪೂಜೆ ಮಾಡೋಂಗಿಲ್ಲ, ಅವರು ಚೆನ್ನಾಗಿ ರೆಡಿ ಆಯ್ತಾರೆ ಅಂತ ನೀನು ರೆಡಿ ಆಗೋಂಗಿಲ್ಲ, ಮಾಮೂಲಿ ಏನು ಹಾಕೊಳ್ಳಂತೆ ಸುಮ್ಮನೆ ಇರಬೇಕು ನೀನು, ಆ ಥರ ಹೇಳ್ತಿದ್ರು. ಈಗ ಒಂದು 7 ವರ್ಷದಿಂದ. ಹಾಂ, ನಮ್ಮ ಭಾವ ಅತ್ತೆ ಅವರೆಲ್ಲರೂ ಬೆಳಗ್ಗೆ 6 ಗಂಟೆಗೆ ಬಂದ್ಬಿಡ್ತಿದ್ರು ಮನೆಗೆ. ಈ ಥರ ಪ್ರೇಯರ್ ಮಾಡ್ತಿದ್ದೀಯಾ, ಏನು ಮಾಡ್ತಿದ್ದೀಯಾ ನೀನು ಅಂದ್ಕೊಂಡು 6 ಗಂಟೆಗೆ ನಾನು ಮಾಡಲ್ಲ ಅಂತ ಕೂತ್ಕೊಂಡು ನನ್ನ ರೂಮ್ ಒಳಗೆ ಹೋಗಿ ಸೇರ್ಕೊಬಿಟ್ರೆ ಅವರೇ ಈಚೆ ಕೂತ್ಕೊಂಡು ಪ್ರೇಯರ್ ಮಾಡಿಸ್ತಿದ್ರು. ಅವ್ರ ಹೆಸರೆಲ್ಲ ಚೇಂಜ್ ಮಾಡವ್ರೆ. ನಾನು ಲಕ್ಷ್ಮಿ ಹೆಸರು. ಬೇರೆ ಹೆಸರು ಹೇಳ್ತಿದ್ರು ನನಗೆ, ರೂತ್ ಅಂತ ಹೇಳ್ತಿದ್ರು. ಹಾಂ, ಶ್ರೀಕಾಂತ್. ಅವ್ರದ್ದು ಪೀಟರ್ ಅಂತ ಏನೋ ಕೊಡ್ತಾಯಿದ್ರು. ಅವರು ಗಿದ್ದೇವನ್ ಅಂತ ಹಾಕೊಂಡಿದ್ರು. ಹರೀಶ್ ಗಿದ್ದೇವನು ಅಂತ, ಹರೀಶ್ ಅಂತ. ಅವರು ಗಿದ್ದೇವನ್ ಅಂತ ತಗೊಂಡಿರೋದು. ನಮ್ಮ ಇದು ವಾರ್ಗಿತಿ ಹೆಸರು ನಾಗಿಣಿ ಹುಟ್ಟುತ್ತವಳಿಂದ. ಅಲ್ಲಿ ಚರ್ಚಿಗೆ ಸೇರಿದ್ಮೇಲೆ ಆಶಾ ಗಿದ್ದೇವನ್ ಅಂತ ಆದರು. ಅವರು ಪ್ರಶಾಂತ್ ಅಂತ ಅವ್ರ ರಿಯಲ್ ಹೆಸರು. ಅವ್ರದ್ದು ಹೆಸರು ಒಂದು ಗೊತ್ತಿಲ್ಲ, ಅಂದರೆ ಅವ್ರು ಸ್ವಲ್ಪ ದೂರ ಇದ್ದರು. ಅವರು ಹೆಂಡ್ತಿ ಅವರು ಎಲ್ಲರೂ ಆ ಕಡೆ ಇದ್ದರು. ಮೇರಿ ಎಲ್ಲರೂ ಕನ್ವರ್ಟ್ ಆಗೋರು. ಪೂರ್ಣಿಮಾ ಅಂತ, ಮೇರಿ ಅಂತ ಏನು ಚೇಂಜ್ ಮಾಡಿ. ಕೃಷ್ಣವೇಣಿ. ಅವ್ರ ಹೆಸರು ಚೇಂಜ್ ಅಂತೂ ಮಾಡ್ಸೋಕ್ಕಾಗಲಿಲ್ಲ ಇನ್ನೂ. ಈಗ ಅಂದರೆ ಅವರೇ ದೊಡ್ಡವರಲ್ವಾ. ಈಗ ನಮ್ಮದು ಒಂದು ನಮ್ಮ ಮನೆಯಲ್ಲೂ ಒಬ್ಬರು ದೊಡ್ಡವರು ಅಂತ ಇರ್ತಾರಲ್ಲ, ಅದಕ್ಕೆ ಅವ್ರಿಗೆ ಮಾತ್ರ ಚೇಂಜ್ ಮಾಡ್ಸೋಕ್ಬಿಟ್ಟಿಲ್ಲ. ಈಗ ಜಾತಿಯಿಂದ ಈಚೆ ಹಾಕ್ತೀನಿ ಅಂತಾರೆ. ನಂದ ಅವ್ರದ್ದು ನೋಡಿಲ್ಲ ಅಣ್ಣ. ಅವ್ರದ್ದೆಲ್ಲ ನನ್ನ ಹತ್ರನೇ ಐತೆ. ನಾನು ಶ್ರೀಕಾಂತ್ ಅಂತ ಹಾಕ್ಸ್ಕೊಂಡಿರೋದು ನನ್ನ ರೇಷನ್ ಕಾರ್ಡಲ್ಲಿ. ನಮ್ಮ ಅತ್ತೆ ಅವ್ರದ್ದೆಲ್ಲ ಏನೈತೆ ಗೊತ್ತಿಲ್ಲ, ಅವ್ರದ್ದು ಸಪ್ರೇಟ್ ಐತೆ. ಹಾಂ, ಅವ್ರು ಬೇರೆ ಈಚೆ ಹೆಸರು ಬೇರೆ ಹೆಸರು ಮಾಡ್ಕೊಂಡಿರೋದು. ಈಗ ಯಾರಾದರೂ ಕೇಳ್ತಾರಲ್ಲ ಅಣ್ಣ, ನೀವು ಯಾವ ಕಡೆಯಿಂದ ಬಂದಿದ್ದೀರಾ ಅಂತ ಅಂದ್ಬಿಟ್ಟು, ನಾವು ಎಲ್ಲೋದ್ರೂ ಮರಾಠಿ ಅಂತೀನಿ. ಅವರು ನಾನು ಇವಾಗ ರೇಷನ್ ಕಾರ್ಡಲ್ಲಿ ನನ್ನ ಹೆಸರು ತೆಗಿಸ್ತೀನಿ ನಾನು ಅಂತ ಹೇಳ್ತಿದ್ರು. ಶ್ರೀಕಾಂತದ್ದು ಅವರೇ ಫಸ್ಟ್ ಕನ್ವರ್ಟ್ ಆಗಿದ್ದು. ಹಾಂ, ಅವರೇ. ಅದು ನಾನು ತುಂಬ ಚಿಕ್ಕವಳು. ನಂಗೆ ಮದುವೆ ಮಾಡಿದ್ದು 15 ವರ್ಷಕ್ಕೆ. ನಾನು ಕ್ರಿಶ್ಚಿಯನ್ಗೆ ಸೇರಲ್ಲ ಅಣ್ಣ. ಅವ್ರಿಗೆ ಶಿಕ್ಷೆ ಆಗಬೇಕು. ಅವ್ರು ನಮ್ಗೆ ಹೆಂಗೆ ಕನ್ವರ್ಟ್ ಮಾಡು ಅಂತ ಬೇರೆ ಇನ್ಯಾರ್ಯಾರಿಗೆ ಹೇಳ್ತಾರೋ ಅವ್ರಿಗಿನ್ನು ಬೇರೆ ಜನಗಳ್ಗೆ ಯಾರಿಗೂ ಕನ್ವರ್ಟ್ ಆಗೋಕ್ಕೆ ಬಿಡಬಾರ್ದು. ಈಗ ನಾನು ಅವ್ರ ಮನೆಯವಳು, ನಾನು ಸ್ವಂತ ಅವ್ರ ಮನೆಯವಳು, ಬೇರೆಯವಳು ಯಾರೂ ಅಲ್ಲ. ನಾನು ಒಬ್ಳನ್ನ ಕನ್ವರ್ಟ್ ಮಾಡೋಕ್ಕಾಗ್ದಂತೆ ಅವ್ರು ಬೇರೆಯವ್ರನ್ನ ಕನ್ವರ್ಟ್ ಮಾಡಿ ಕಮ್ಯುನಿಟಿ ಮಾಡ್ತಾರಲ್ಲ. ಈಗ ನನ್ನ ಥರನೇ ಅವ್ರೂ ಗೊತ್ತಿಲ್ಲ ಅವ್ರಿಗೂ. ನನಗೆ ಗೊತ್ತು, ಅರ್ಧ ಈಚೆ ಬಂದ್ಬಿಟ್ಟೆ. ಇನ್ನು ಅಂಥವ್ರಿಗೆ ಏನೂ ಗೊತ್ತಿಲ್ವಲ್ಲ, ಅವ್ರಿಗೇನೂ ಆಗಬಾರ್ದು. ಅವ್ರು ನಮ್ಮ ಧರ್ಮದಲ್ಲೇ ಇರಬೇಕು. ಸುಮಾರು ಫ್ಯಾಮಿಲಿಗಳೈತೆ ಅಲ್ಲಿ ಪಾಲಹಳ್ಳಿಲಿ. ಅವ್ರ ಹೆಸರು ರಾಜೇಶ್ ಅಂತ ಟೈಲರು. ಅವ್ರ ಕುಟುಂಬನ ಕನ್ವರ್ಟ್ ಮಾಡಿದ್ದಾರೆ. ಹಾಂ, ಕೊಡ್ತಾರೆ ಅಣ್ಣ. ಅದು ವಿಡಿಯೋ ಮಾಡ್ತಾರೆ, ವಿಡಿಯೋ ಮಾಡಿ ಎಲ್ಲಿಗೋ ಕಳಿಸ್ತಾರೆ ಅವರು. ಅದನ್ನೆಲ್ಲ ನಮಗೆ ತೋರಿಸಲ್ಲ, ಅದು ಹೇಳಲ್ಲ. ಫುಲ್ ವಿಡಿಯೋ ಮಾಡಿಬಿಟ್ಟು ಇದು ವಿಡಿಯೋಗಳು ಮಾಡ್ಕೊತಾರೆ. ಪ್ರೇಯರ್ ಮಾಡೋದು, ಕನ್ವರ್ಟ್ ಮಾಡೋದು,
ಅದೆಲ್ಲ ವೀಡಿಯೋಗಳು ಮಾಡ್ಕೊತಾರೆ, ಅದು ಬೇರೆ ಕಡೆ ಎಲ್ಲ ಕಳಿಸ್ತಾರೆ. ಮತ್ತು ಬೆಂಗಳೂರಿಂದ ಎಲ್ಲ ಚರ್ಚು ಅಂತ ಅಂದ್ಬಿಟ್ಟು ಅಲ್ಲಿಂದ ಎಲ್ಲ ಕರೆಸ್ತಾರೆ. ಮೊದಲು ಅದೇ ಹೋದಾಗ ಮಾಡ್ಕೊಂಡಿರ್ಬೋದು. ಹಾಂ, ದುಡ್ಡು ಕೊಡ್ತಾರೆ. ಒಬ್ಬೊಬ್ಬರು ಕನ್ವರ್ಟ್ ಆದರೆ ಎಷ್ಟು ಅಂದರೆ ನಾನು ಅವ್ರ ಮನೆಯವಳು, ನನಗೇನು ಕೊಡೋಕ್ಕೆ ಬಂದಿಲ್ಲ. ಇನ್ನು ಬೇರೆಯವ್ರಿಗೆಲ್ಲ ಎಷ್ಟು ಕೊಡ್ತಾರೆ ಅದು ಗೊತ್ತಿಲ್ಲ. ನಾವು ಚೆನ್ನಾಗಿ ನೋಡ್ಕೋತೀವಿ, ನಿಮ್ಗೇನಾದರೂ ತೊಂದರೆ ಇದ್ದರೆ ನಾವು ನಿಮಗೆ ದುಡ್ಡು ಖರ್ಚು ಮಾಡ್ತೀವಿ ಅಂತ ಎಲ್ಲ ಹೇಳ್ತಾರೆ ಅಣ್ಣ.